ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧದ ತನಿಖೆಗೆ ತಡೆಯನ್ನು ಕೊಡಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಡಿದ್ದ ಅಶ್ಲೀಲ ಹೇಳಿಕೆಯ ಬಗ್ಗೆ ತನಿಖೆ ಏನು ನಡೀತಿತ್ತು, ಆ ತನಿಖೆಗೆ ಸುಪ್ರೀಂ ಕೋರ್ಟ್ ಇವತ್ತು ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸಿಟಿ ರವಿ ವಿರುದ್ಧದ ತನಿಖೆಗೆ ತಡೆ ನೀಡಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ದ್ವಿಸದಸ್ಯ ಸುಪ್ರೀಂ ಕೋರ್ಟ್ಗೆ ಸಿಟಿ ರವಿ ಅವರು ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ಸುಂದರೇಶ್ ಮತ್ತು ನ್ಯಾಯಮೂರ್ತಿ ರಾಜೇಶ್ ಬಿಂದಾಲ್ ಅವರಿದ್ದಂತಹ ಪೀಠ ಮಾನ್ಯವನ್ನು ಮಾಡಿದೆ. ಸಂಸದೀಯ ಕಲಾಪದಲ್ಲಿ ಆಡಲಾದಂತಹ ಮಾತಿಗೆ ಪೊಲೀಸ್ ತನಿಖೆ ನಡೆಸುವಂತಿಲ್ಲ. ಎಂಎಲ್ಸಿ ಆಗಿರುವ ನಾನು ಅಂದರೆ ಸಿಟಿ ರವಿ ಸದನದಲ್ಲಿನ ನಡವಳಿಕೆಗೆ ಪೊಲೀಸ್ ತನಿಖೆಯಿಂದ ರಕ್ಷಿತನಾಗಿದ್ದೇನೆ. ಅಪರಾಧ ದಂಡ ಸಂಹಿತೆ ಸಿಆರ್ಪಿಸಿ ಏನಿದೆ ಅದರ ಕಲಂ 135A ಪ್ರಕಾರ ಸಂಸದೀಯ ಕಲಾಪ ನಡೆಯುತ್ತಿರುವಾಗ ಪೊಲೀಸರು ಸದನದ ಸದಸ್ಯರನ್ನು ಬಂಧಿಸುವಂತಿಲ್ಲ. ಸದನ ನಡೆದ 40 ದಿನಗಳ ಬಳಿಕವೂ ಕೂಡ ಸದನದ ಸದಸ್ಯರನ್ನು ಬಂಧಿಸುವಂತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸಿಟಿ ರವಿ ಪರ ವಕೀಲರು ವಕಾಲತ್ತನ್ನು ಇವತ್ತು ಮಂಡಿಸಿದ್ದಾರೆ. ಸೊ ಅರ್ಜಿಯನ್ನು ಮಾನ್ಯ ಮಾಡಿ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಜೊತೆಗೆ ಇದರಲ್ಲಿ ಪ್ರತಿವಾದಿಗಳಾಗಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಬೆಳಗಾವಿಯ ಪೊಲೀಸರು ಇವರಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ. ಡಿಸೆಂಬರ್ 19ನೇ ತಾರೀಕು 2024 ಅಂದರೆ ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ಪರಿಷತ್ ಕಲಾಪದ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದವನ್ನು ಸಿಟಿ ರವಿ ಅವರು ಬಳಕೆಯನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಪೊಲೀಸರು 2 ಕಲಂಗಳ ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಂಡಿದ್ದರು. ಭಾರತೀಯ ನ್ಯಾಯ ಸಂಹಿತೆಯ ಕಲಂ 75 ಅಂದರೆ ಲೈಂಗಿಕ ಕಿರುಕುಳ ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತು ಸೆಕ್ಷನ್ 79 ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಸಿಟಿ ರವಿ ವಿರುದ್ಧ FIR ದಾಖಲಾಗಿತ್ತು. ಜೊತೆಗೆ ಬೆಳಗಾವಿಯ ಪೊಲೀಸರು FIR ಅನ್ನು ದಾಖಲಿಸಿ ಸಿಟಿ ರವಿಯವರನ್ನು ಬಂಧಿಸಿದ್ದರು. ಆ FIR ಅನ್ನು ರದ್ದುಗೊಳಿಸುವಂತೆ ಸಿಟಿ ರವಿ ಅವರು ಕರ್ನಾಟಕ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ಆದರೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆ ಅರ್ಜಿಯನ್ನು ವಜಾಗೊಳಿಸಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ ಒಂದು ವೇಳೆ ಆರೋಪಿಸಲಾಗಿರುವಂತಹ ಮಾತುಗಳು ಆರೋಪಿಸಲಾಗಿರುವ ಈ ರೀತಿ ಹೇಳಿದ್ದಾರೆ ಅಂಥೇಳಿ ಹೇಳಲಾಗಿರುವಂತಹ ಮಾತುಗಳು ಒಂದು ವೇಳೆ ಸದನದಲ್ಲಿ ಆಡಿದ್ದಾರೆ ಅನ್ನುವುದಾದರೆ ಅದು ಮಹಿಳೆಯ ಘನತೆಗೆ ಧಕ್ಕೆಯನ್ನು ತರ್ತದೆ. ಅಂತಹ ಮಾತುಗಳನ್ನು ಸದನದಲ್ಲಿ ಆಡಿದ್ದರೂ ಕೂಡ ಆ ಮಾತುಗಳಿಗೆ ಸದನದ ಸದಸ್ಯ ಎಂಬ ಕಾರಣಕ್ಕೋಸ್ಕರ ನೀವು ತನಿಖೆಯಿಂದ ಬಂಧನದಿಂದ ರಕ್ಷಣೆಯನ್ನು ಪಡೆಯುವಂತಿಲ್ಲ ಎನ್ನುವಂತಹ ಅಂಶವನ್ನು ಉಲ್ಲೇಖ ಮಾಡಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸಿಟಿ ರವಿ ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ವಜಾಗೊಳಿಸಿದರು. ಸೊ ಸಿಟಿ ರವಿ ಅವರಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು. ಅದಾದ ಬಳಿಕ ಸಿಟಿ ರವಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಈಗ ತಡೆಯಾಜ್ಞೆ ಸಿಕ್ಕಿದೆ. ಮುಖ್ಯವಾಗಿ ಇರುವಂತಹ ಅಂಶ ಏನು ಅಂತ ಹೇಳಿದ್ರೆ ಸದನದ ಒಳಗಡೆ ನಡೆಯುವಂತಹ ಯಾವುದೇ ಕಲಾಪದ ಸಂದರ್ಭದಲ್ಲಿ ನಡೆಯುವಂತಹ ಯಾವುದೇ ಮಾತುಗಳಿದ್ದರೂ ಕೂಡ ಅದನ್ನು ಕಲಾಪದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅದರ ಮುಖ್ಯಸ್ಥರು ಅಂದರೆ ವಿಧಾನ ಪರಿಷತ್ನಲ್ಲಾದರೆ ಸಭಾಧ್ಯಕ್ಷರು ಸಭಾಪತಿ, ವಿಧಾನಸಭೆಯಲ್ಲಾದರೆ ಸಭಾಧ್ಯಕ್ಷರು ವಿಧಾನಸಭೆಯ ಸ್ಪೀಕರ್ ಇವರು ನಿರ್ಧಾರ ಮಾಡುವಂಥದ್ದು ಅವರೇ. ಅಂದರೆ ಆ ಪದಗಳು ಅಸಂಸದೀಯ ಪದಗಳ ಆ ಪದಗಳನ್ನು ಸದನದ ಒಳಗಡೆ ಬಳಸಲಿಕ್ಕೆ ಅವಕಾಶಗಳಿದೆಯಾ, ಒಂದು ವೇಳೆ ಸದನದ ಒಳಗಡೆ ಅವುಗಳನ್ನು ಬಳಸಲಿಕ್ಕೆ ಅವಕಾಶಗಳಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ಆ ಪದಗಳನ್ನು ಕಡತದಿಂದ ತೆಗೆದುಹಾಕ್ತಾರೆ. ಕಡತದಿಂದ ತೆಗೆದುಹಾಕೋದು ಅಂತ ಹೇಳಿದ್ರೆ ಆ ಸಂಬಂಧಪಟ್ಟಂತಹ ಸದಸ್ಯ ಆಡಿದಂತಹ ಮಾತುಗಳು ದಾಖಲೆಯ ರೂಪದಲ್ಲಿರಲ್ಲ, ಅವುಗಳಿಗೆ ಯಾವ ಅಸ್ತಿತ್ವವನ್ನು ಕೂಡ ಇರಲ್ಲ. ಜೊತೆಗೆ ಒಂದು ವೇಳೆ ಸದನದ ಒಳಗಡೆ ಒಬ್ಬ ಸದಸ್ಯ ಅನುಚಿತವಾಗಿ ವರ್ತನೆಯನ್ನು ಮಾಡಿದ ಅಥವಾ ಹೇಳಿಕೆಯನ್ನು ಕೊಟ್ಟ ಅಥವಾ ಪದಗಳನ್ನು ಬಳಸಿದ ಎನ್ನುವಂಥದ್ದಾದರೆ ಮತ್ತು ಅದು ವಿಪರೀತ ಸ್ವರೂಪದ್ದು ಎನ್ನುವುದಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಇರ್ತಕ್ಕಂತಹ ಪೀಠಾಧ್ಯಕ್ಷರು ಅವರೇ ತೀರ್ಮಾನವನ್ನು ಕೈಗೊಳ್ಳಬೇಕು. ಆ ಸದಸ್ಯನಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ಮನ್ನಿಸುವಂಥದ್ದು ಅಥವಾ ಶಿಕ್ಷೆ ಕೊಡುವಂಥದ್ದು ಸಭಾಧ್ಯಕ್ಷರು ಅಥವಾ ಸಭಾಪತಿಯ ವಿವೇಚನೆಗೆ ಬಿಟ್ಟಿದ್ದು. ಬಿಕಾಸ್ ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ
ಸ್ಪೀಕರ್ ಈಸ್ ದ ಮಾಸ್ಟರ್ ಆಫ್ ದಿ ಹೌಸ್ ಅಂತೇಳಿ, ಅಂದರೆ ಸದನದ ಮಾಲೀಕ ಆತ. ಆ ಕಾರ್ಯಕಲಾಪ ಎಲ್ಲವೂ ಕೂಡ ಆತನ ನೇರ ಸುಪರ್ದಿ ಮತ್ತು ಆತನ ನಿಯಂತ್ರಣದಲ್ಲೇ ಇರ್ತವೆ. ಏನಾದರೂ ಕೂಡ ಆತನೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಬಟ್ ಸಿ ಟಿ ರವಿ ಅವರ ವಿಚಾರದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಪೊಲೀಸರು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋದರು ಎನ್ನುವಂಥದ್ದು ಆರೋಪ. ಸದನದ ಒಳಗಡೆ ಆಡಲಾದಂತಹ ಮಾತುಗಳು, ಆ ಮಾತುಗಳ ಅಸಲಿತನ ಎಷ್ಟಿತ್ತು ಅಂದರೆ, ಯಾವ ಪದವನ್ನು ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಕೆ ಮಾಡಿದ್ದಾರೆ ಅಂತೇಳಿ ಆರೋಪಿಸಲಾಗಿದೆಯೋ ಅದರ ಅಸಲಿತನ ಬಿಕಾಸ್ ಸಿ ಟಿ ರವಿ ಅವರು ಅದನ್ನು ಡಿನೈ ಮಾಡಿದ್ದಾರೆ. ನಾನು ಆ ರೀತಿ ಹೇಳಿದ್ದಲ್ಲ ಅಂಥೇಳಿ ಡಿನೈ ಮಾಡಿದ್ದಾರೆ ಸಿ ಟಿ ರವಿ ಅವರು. ಸೊ FIR ಅನ್ನು ದಾಖಲಿಸ್ಕೊಂಡಿದ್ದಾರೆ. ಒಂಥರ ಬ್ಯಾಡ್ ಪ್ರೆಸಿಡೆಂಟ್ ಯಾವುದೇ ಸಂಸದೀಯ ವ್ಯವಸ್ಥೆಯಲ್ಲಿ, ಅದು ಬ್ಯಾಡ್ ಪ್ರೆಸಿಡೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ನಾಳೆ ಇಂಥದ್ದೇ ಯಾವುದಾದರೂ ಒಂದು ಪದವನ್ನು, ಸಿ ಟಿ ರವಿ ಬಳಸಿದ ಪದವನ್ನೇ ಅಂತಲ್ಲ, ಯಾವುದಾದರೂ ಬೇರೆ ರೀತಿಯಾದಂತಹ ಪದವನ್ನು ಬಳಸಿದರೆ ತನಗೆ ಅದರಿಂದ ಘನತೆ ಗೌರವಗಳಿಗೆ ಧಕ್ಕೆ ಆಗಿದೆ ಅಂಥೇಳಿ ಒಂದು ವೇಳೆ ಸದನದ ಸದಸ್ಯ ತನ್ನ ವಿರುದ್ಧ ಆ ಮಾತುಗಳನ್ನು ಆಡಿದಂತಹ ಸದಸ್ಯನ ವಿರುದ್ಧ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಅಂತಹ ಸದಸ್ಯನನ್ನು ಬಂಧಿಸಲಿಕ್ಕೆ ಅಥವಾ FIR ದಾಖಲು ಮಾಡಿ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆಯಾ? ಬ್ಯಾಡ್ ಪ್ರೆಸಿಡೆಂಟ್ ಆಗಿಬಿಡುತ್ತೆ. ಯಾಕಂದರೆ ಸದನದಲ್ಲಿ ನಾವು ನೋಡಿದ್ದೀವಿ, ಜಗಳ ಎಷ್ಟರ ಮಟ್ಟಿಗೆ ಜಗಳ ಆಡ್ತಾರೆ ಅಂತ ಹೇಳಿದ್ರೆ, ಇದು ಸದನನೋ ಅಲ್ವೋ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಅಷ್ಟರವರೆಗೆ ಜಗಳ ಆಗಿದ್ದಿದೆ. ವಿಧಾನಸಭೆಯಲ್ಲೂ ಕೂಡ ಆಗಿದ್ದಿದೆ. ವಿಧಾನ ಪರಿಷತ್ತು ಮೇಲ್ಮನೆ ಒಂದು ಸ್ವಲ್ಪ ಸಭ್ಯಸ್ಥರು, ಚಿಂತಕರು, ಬುದ್ಧಿಜೀವಿಗಳು, ಮೇಧಾವಿಗಳು ಇವರ ಸದನ ಅಂಥೇಳಿ ಪರಿಗಣಿಸ್ತಾ ಇದ್ದರು. ಆದರೆ ಈಗ ಅದನ್ನು ಆ ರೀತಿ ಪರಿಗಣಿಸಬೇಕಾದಂಥ ಅಗತ್ಯ ಏನಿಲ್ಲ. ಬಿಕಾಸ್ ಆ ರೀತಿ ಕಲಾಪಗಳು ನಡೀತಾ ಇದೆ ಸದನದ ಒಳಗಡೆ. ಬಟ್ ಸಿ ಟಿ ರವಿ ಅವರ ಪ್ರಕರಣ ಏನಿದೆ, ಇಟ್ ವಾಸ್ ಬ್ಯಾಡ್ ಪ್ರೆಸಿಡೆಂಟ್, ಕೆಟ್ಟ ಸಂಪ್ರದಾಯ ಒಂದಕ್ಕೆ ಕರ್ನಾಟಕದಲ್ಲಿ ನಾಂದಿ ಹಾಡಿದಾಗೆ. ಸೊ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿರೋದ್ರಿಂದಾಗಿ ತಕ್ಕ ಮಟ್ಟಿಗೆ ರಿಲೀಫ್ ಆಗಿದ್ದಾರೆ ಸಿ ಟಿ ರವಿ ಅವರು. ಇನ್ ಕೇಸ್ ಕರ್ನಾಟಕ ಹೈಕೋರ್ಟ್ನ ಅಭಿಪ್ರಾಯವನ್ನೇ ವಿಚಾರಣೆಯ ಹಂತದಲ್ಲಿ, ತೀರ್ಪಿನ ಸಂದರ್ಭದಲ್ಲಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದ್ರೆ ಸಿ ಟಿ ರವಿ ಅವರಿಗೆ ಕಷ್ಟ ಆಗುತ್ತೆ. ಬಿಕಾಸ್ 2 ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಪನಿಷೇಬಲ್ ಸೆಕ್ಷನ್ನು, ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಇನ್ ಕೇಸ್ ಪೂರ್ಣ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ರಿಲೀಫ್ ಸಿಗದೆ ಹೋದರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.